ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರಿನಲ್ಲಿ ಎಸ್ಐಆರ್ ವಿರೋಧಿ ಜನಜಾಗೃತಿ ಜಾಥಾ ಇಂದು ತುಮಕೂರು ನಗರದ ಕನ್ನಡ ಭವನದಲ್ಲಿ ಎದ್ದೇಳು ಕರ್ನಾಟಕ ಮತ್ತು ತುಮಕೂರು ಪ್ರಗತಿಪರ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದಿಂದ ಎಸ್ಐಆರ್ ವಿರೋಧಿ ಜನಜಾಗೃತಿ ಜಾಥಾ ಕುರಿತು ಮಾಹಿತಿ ಕರಪತ್ರ ಬಿಡುಗಡೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ರಾಜ್ಯ ಮಟ್ಟದ ಎಸ್ಐಆರ್ ವಿರೋಧಿ ಜಾಥಾವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಪ್ರೊಫೆಸರ್ ಕೆ ದೊರೈರಾಜುರವರು ಮಾತನಾಡಿ, ಎಸ್ಐಆರ್ ವಿರೋಧಿ ಜನಜಾಗೃತಿ ಜಾಥಾ ರಾಜ್ಯಾದ್ಯಂತ ಆರಂಭ ಮಾಡಿರುವ ಉದ್ದೇಶ ಜನರಲ್ಲಿರುವ ಆತಂಕವನ್ನು ನಿವಾರಣೆ ಮಾಡುವುದು. ಏಕೆಂದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲೂ ಲಕ್ಷಾಂತರ ಜನರನ್ನು ಮತದಾನದ ಹಕ್ಕಿನಿಂದ ಆಚೆಗಿಡುವುದು ಕೂಡ ಒಂದು ದೊಡ್ಡ ಆಘಾತಕಾರಿ ವಿಷಯ. ಈ ಸಂದರ್ಭದಲ್ಲಿ ಜನರಲ್ಲಿ ಜಾಗೃತಿ ಬಹಳ ಮುಖ್ಯ. ಆಳುವ ಸರ್ಕಾರಗಳು ರಾಜಕೀಯ ಪಕ್ಷಗಳ ಹಿತಾಸಕ್ತಿಗಳನ್ನು ಬಿಟ್ಟು ಜನಪರ ಸಂವಿಧಾನಬದ್ಧವಾದ ಮತ ಪರಿಷ್ಕರಣೆ ಆಗಲಿ ಎಂದು ಅಭಿಪ್ರಾಯ ಕೊಟ್ಟರು. ನಂತರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆ ಸಿದ್ದಲಿಂಗಪ್ಪನವರು ಎಸ್ಐಆರ್ ಮೂಲಕ ಮತದಾರರ ಹಕ್ಕನ್ನು ಕಸಿಯುವ ತಂತ್ರವಿದು. ನಮಗಷ್ಟೇ ಅಲ್ಲ, ಮುಂದಿನ ಜನಾಂಗಕ್ಕೂ ತೊಂದರೆಯಾಗಲಿದೆ ಎಂದು ವಿಶ್ಲೇಷಿಸಿದರು. ಇದು ಒಂದು ಅತ್ಯುತ್ತಮ ಉದ್ದೇಶವಿರುವ ಜಾಥಾ. ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸೋಣ, ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋಣ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಬಾಹ ರಮಾಕುಮಾರಿರವರು, ನಾವೆಲ್ಲರೂ ಸಮಾಜದ ಋಣದಲ್ಲಿ ಬದುಕಿದ್ದೇವೆ. ಯಾವರ ಮತ ಹೋದರೇನು, ನಮಗೇನು ಎಂದು ಸಮಾಧಾನ ಪಟ್ಟುಕೊಳ್ಳುವುದು ಸರಿಯಲ್ಲ. ನಾವೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನರಿಗೆ ಸಹಾಯ ಮಾಡಬೇಕಾಗಿದೆ ಎಂದು, ನಮ್ಮ ಮತ ನಮ್ಮ ಹಕ್ಕಿನ ರಕ್ಷಣೆಯಾಗಬೇಕಿದೆ ಎಂದರು. ಜಾಥಾ ನಿರ್ದೇಶಕರಾಗಿ ಎದ್ದೇಳು ಕರ್ನಾಟಕ ಹೋರಾಟಗಾರರಾದ ಕುಮಾರ್ ಸಮತಲ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗ ಜಾರಿಗೆ ತಂದಿರುವ ಎಸ್ಐಆರ್ ಪ್ರತಿಕ್ರಿಯೆ ಸಂವಿಧಾನ ವಿರೋಧಿ ಮತ್ತು ಪ್ರಜಾತಂತ್ರವನ್ನು ದುರ್ಬಲಗೊಳಿಸುವ ಹುನ್ನಾರವಾಗಿದೆ. ರಾಜ್ಯದ ಬಹುತೇಕ ಪ್ರಗತಿಪರ ಸಂಘಟನೆಗಳು ಮತ್ತು ಜಾತ್ಯತೀತ ಪಕ್ಷಗಳು ಎದ್ದೇಳು ಕರ್ನಾಟಕದ ಜೊತೆ ಸೇರಿ ಎಸ್ಐಆರ್ ವಿರೋಧಿ ಜಾಥಾ ಸಂಘಟಿಸಿವೆ ಎಂದರು. ತುಮಕೂರಿನ ಸಿಐಟಿಯು ಸುಬ್ರಹ್ಮಣ್ಯ ಮತ್ತು ಸ್ಲಂ ಜನಾಂದೋಲನ ಕರ್ನಾಟಕದ ಅರುಣ್ ಹಾಗೂ ವೆಲ್ಫೇರ್ ಪಾರ್ಟಿಯ ತಾಜುದ್ದೀನ್ ಮಾತನಾಡಿ, ಎಸ್ಐಆರ್ ಜನಜಾಗೃತಿ ಜಾಥಾ ಜನರ ಮತದಾನದ ಹಕ್ಕನ್ನು ರಕ್ಷಿಸುವ ಉದ್ದೇಶವಾಗಿದೆ. ಇದೇ ಜೂನ್ 30ರಂದು ಮನೆ ಬಾಗಿಲಿಗೆ ಬಂದು ದಾಖಲೆಗಳನ್ನು ಪರಿಶೀಲನೆ ನಡೆಸುವುದು ನಿಶ್ಚಿತ. ಅಧಿಕಾರಿಗಳು, ಬಿಎಲ್ಎಗಳು ಸಮೀಕ್ಷೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಬೇಕು. ವಲಸೆ ಕಾರ್ಮಿಕರು, ಸ್ಲಂ ನಿವಾಸಿಗಳು, ಬಡವರು, ವಯಸ್ಕರರು, ಮಹಿಳೆಯರು ಹೆಚ್ಚು ಎಸ್ಐಆರ್ನಿಂದ ಮತ ಕಳೆದುಕೊಳ್ಳುತ್ತಾರೆ ಎಂಬುವ ಆತಂಕವಿದೆ. ಇಂತಹವರ ಬಗ್ಗೆ ಗಮನ ಹರಿಸಿ ದಾಖಲೆಗಳನ್ನು ಸರಳೀಕರಿಸಬೇಕು. ಮತದಾನ ಕಸಿದರೆ ಸರ್ಕಾರ ಯಾವುದೇ ಸೌಲಭ್ಯ ಸಿಗದಿಲ್ಲ. ನಾಗರಿಕರು ಹೆಚ್ಚಾಗಿ ಜಾಗೃತರಾಗಿರಬೇಕು ಎಂದರು. ಎದ್ದೇಳು ಕರ್ನಾಟಕದ ಇಂದಿರಮ್ಮ ಮಾತನಾಡಿ, ಎಸ್ಐಆರ್ ವಿರೋಧಿ ಜನಜಾಗೃತಿ ಜಾಥಾ ಕನ್ನಡ ಭವನದಿಂದ ಪ್ರಾರಂಭಗೊಂಡು ನಗರದ ಟೌನ್ ಹಾಲ್ ಸರ್ಕಲ್ ಮಾರ್ಗವಾಗಿ ಬಿಜಿಪಾಳ್ಯ ಸರ್ಕಲ್, ದಾನಾ ಪ್ಯಾಲೇಸ್ ಸರ್ಕಲ್, ಚರ್ಚ್ ಸರ್ಕಲ್ಗಳಲ್ಲಿ ಜನಜಾಗೃತಿ ಸಭೆಗಳನ್ನು ಮಾಡಲಾಗಿದೆ. ರಾಜ್ಯ ಸಮಿತಿ ಅಧ್ಯಕ್ಷ ಮಂಡಳಿಯ ರಾಮಕೃಷ್ಣಪ್ಪ, ಪ್ರಗತಿಪರ ಚಿಂತಕ ರೈತ ನಾಯಕ ರಮೇಶ್ ಹಾಗೂ ಜಾಗತಾ ಮಾರ್ಗದರ್ಶಿ ಕೆ ವೆಂಕಟರಾಮು ಹಾಗೂ ಸಾವಿತ್ರಿಬಾ ಫುಲೆ ಮಹಿಳಾ ಸಂಘಟನೆಯ ಸಂಚಾಲಕರಾದ ಅನುಪಮ, ಜಮಾತೆ ಹಿಂದ್ ಇಸ್ಲಾಮಿಯಾ ಮುಖಂಡರು, ತುಮಕೂರು ನಗರದ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖ್ಯಸ್ಥರು, ಜಾತ್ಯತೀತ ಪಕ್ಷಗಳ ನೇತಾರರು, ಸಾಹಿತಿಗಳು, ಹಿರಿಯ ನಾಗರಿಕರು, ಅನೇಕ ಸರ್ಕಾರೇತರ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಒಂದು ವಿಶೇಷ ಜನಜಾಗೃತಿ ಜಾಥಾ ಈ ದೇಶದ ನಾಗರಿಕರ ಸಂಕಷ್ಟದಿಂದ ಪಾರು ಮಾಡುವಂತಹ ಒಂದು ವಿಶೇಷವಾದಂತಹ ಜನಜಾಗೃತಿ ಜಾಥಾವನ್ನು ಎದ್ದೇಳು ಕರ್ನಾಟಕ ಮತ್ತು ಎಲ್ಲ ಜನಪರ ಸಂಘಟನೆಗಳು ಹಾಗೂ ಎಲ್ಲ ಜಾತ್ಯತೀತ ಪಕ್ಷಗಳು ಒಟ್ಟಾಗಿ ಧ್ವನಿಯನ್ನು ಎತ್ತಿದ್ದೇವೆ. ಈ ಧ್ವನಿ ಎತ್ತಲು ಕಾರಣ, ಚುನಾವಣಾ ಆಯೋಗ 13 ರಾಜ್ಯಗಳಲ್ಲಿ 6.5 ಕೋಟಿ ಜನರನ್ನ ಮತಪಟ್ಟಿಯಿಂದ ಆಚೆಗೆ ಹಾಕಿವೆ. ಆ ಸರ್ಕಾರಗಳು ಹೇಳ್ತಿದ್ದಾವೆ, ಇವ್ರಿಗೆ ಸರ್ಕಾರ ಸೌಲಭ್ಯ ಸಿಗಲ್ಲ, ಇವ್ರಿಗೆ ಬ್ಯಾಂಕ್ ಅಕೌಂಟನ್ನು ರದ್ದು ಮಾಡ್ತೀವಿ, ಗಡೀಪಾರು ಮಾಡ್ತೀವಿ ಅನ್ನೋ ವಿಶೇಷವಾದಂತಹ ಅತ್ಯಂತ ಕ್ರೌರ್ಯವಾದಂತಹ ವಿಧಾನಗಳಲ್ಲಿ ಮತದಾನದ ಹಕ್ಕನ್ನು ಕಿತ್ಕೊಳ್ಳೋದು ಮತ್ತು ಈ ದೇಶದಲ್ಲಿ ಬದುಕಲಾರದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡೋದ್ರಿಂದ ನಾವು ಎದ್ದೇಳು ಕರ್ನಾಟಕ ಮತ್ತು ಎಲ್ಲ ಜನಪರ ಸಂಘಟನೆಗಳು ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ಎಸ್ಐಆರ್ ಅನ್ನು ನಾವು ವಿರೋಧಿಸ್ತೀವಿ. ಎಸ್ಐಆರ್ ಅನ್ನು ವಿರೋಧಿಸ್ತೀವಿ. ಚುನಾವಣಾ ಆಯೋಗಕ್ಕೆ ಸರಳಗೊಳಿಸಿ ಅಂತ ಹೇಳ್ತಿದ್ರು. ಐಆರ್ ಮಾಡಿ, ನಮ್ಗೆ ತೊಂದರೆ ಇಲ್ಲ, ಆದರೆ ಎಸ್ಐಆರ್ ಬೇಡ. ಯಾವುದೇ ದಾಖಲೆಗಳನ್ನು ಕೇಳಬೇಡಿ. ಯಾರು ಅರ್ಹ ಮತದಾರರಿದ್ದಾರೆ ಅವರನ್ನು ಉಳಿಸ್ಕೊಳ್ಳಿ. ಯಾರು ನುಸುಳುಕೋರರಿದ್ದಾರೆ ಪತ್ತೆ ಮಾಡಲಿ. ಗೃಹ ಇಲಾಖೆಗೆ ಆ ಕೆಲಸ ಕೊಡಿ, ಅವ್ರು ಮಾಡ್ತಾರೆ. ಆದರೆ ನೀವು ಜನರಿಗೆ ಮತದಾನದ ಹಕ್ಕನ್ನು ಕಳೆದು ಯಾವುದೇ ಸೌಲಭ್ಯ ಸಿಗದಂಗೆ ಮಾಡೋದಕ್ಕೆ
ಸಂವಿಧಾನ ಕೂಡ ಒಪ್ಪಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳು ಕೂಡ ಒಪ್ಪಲ್ಲ ಅಂತ ಹೇಳ್ತಾ ನಾವು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಿದ್ದೇವೆ, ಯಾವುದೇ ಪ್ರಕ್ರಿಯೆ ಇದು ನಡೆದರೆ ದಾಖಲೆಗಳು ಬೇಕಾದರೆ ಸುಲಭವಾಗಿ ರಾಜ್ಯ ಸರ್ಕಾರ ದಾಖಲೆಗಳನ್ನು ಕೊಟ್ಟು ಎಲ್ಲರನ್ನೂ ಕೂಡ ಮತಪಟ್ಟಿಯಲ್ಲಿ ಉಳಿಸಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ನಮಸ್ಕಾರ. SIR ಪ್ರಕ್ರಿಯೆಯನ್ನು ಈ ತಿಂಗಳು 30ರಿಂದ ಆರಂಭ ಆಗ್ತಾ ಇದೆ. ನಾವು ಅದಕ್ಕಿಂತ ಮುಂಚೆ SIR ಬಗ್ಗೆ ಜನಜಾಗೃತಿ ಮೂಡಿಸೋ ಕೆಲಸವನ್ನು ನಾವು ಎದ್ದೇಳು ಕರ್ನಾಟಕ ಮತ್ತು ಇನ್ನಿತರೆ ಜನಪರ ಎಲ್ಲ ಸಂಘಟನೆಗಳು ಸೇರಿ ಈ ಕೆಲಸವನ್ನು ನಡೀತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಚುನಾವಣಾ ಆಯೋಗ ನಡೆಸಿರುವಂಥ ಈ SIR ಪ್ರಕ್ರಿಯೆ ಏನಿದೆಯೋ ಇದರ ಬಗ್ಗೆ ನಮಗೆ ಅನುಮಾನಗಳಿದ್ದಾವೆ. ಚುನಾವಣಾ ಆಯೋಗ ಒಂದು ಪಕ್ಷದ ವಕ್ತಾರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಈಗಾಗಲೇ ಹಲವಾರು ರಾಜ್ಯಗಳಿಗೆ ಮಾಡಿಸಿರುವಂಥ ನೋಡಿದರೆ ನಮಗೆ ಈ ಅನುಮಾನ ಇದ್ದು ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಧರ್ಮದ, ಯಾವುದೇ ಜಾತಿಯ, ಯಾವುದೇ ಜನವರ್ಗಗಳ ಓಟುಗಳು ಮಿಸ್ ಆಗಬಾರ್ದು. ನೀವು ಓಟ್ ಹಕ್ಕನ್ನು ಕೇಳೋದಕ್ಕೆ ಅವರ ದಾಖಲೆಗಳನ್ನು ಕೇಳ್ತೀರಿ, ಇದು ನಮ್ಮ ಪ್ರಕಾರ ಸಂವಿಧಾನ ಬಾಹಿರ ಅಂತ ನಾವು ಹೇಳ್ತೀವಿ. ನೀವು ದಾಖಲೆಗಳನ್ನು ಕೇಳಿ ಮಾಡೋದಾದರೆ ಸಂವಿಧಾನ ಕೊಡುವಂಥ 18 ವರ್ಷ ಆದ ತಕ್ಷಣ ಅವರು ಕೊಡುವಂಥ ಹಕ್ಕನ್ನು ನೀವು ಪ್ರಶ್ನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಚುನಾವಣಾ ಆಯೋಗ ಸಂವಿಧಾನಬದ್ಧವಾಗಿ ನಡ್ಕೊಂತಿಲ್ಲ. ಮತ್ತು ನೀವು ಇವತ್ತು ಒಂದು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ನೀವು ಇನ್ನು ಕೇಳ್ತಿರೋ ಪ್ರಕ್ರಿಯೆ ಏನಿದೆ ಇದ್ರ ಬಗ್ಗೆ ನಮಗೆ ಅಸಮಾಧಾನ ಇದೆ. ನೀವು ಒಂದು ವೇಳೆ ನೀವು ಮಾಡೋದಾದರೆ IR ಮಾಡಿ, ಇಂಟೆನ್ಸಿವ್ ರಿವ್ಯೂ ಮಾಡಿ, ಯಾರು ಮತದಾರರು ಅವ್ರು ಉಳಿಸ್ಕೊಳ್ಳಿ, ಡಬಲ್ ಇದೆ ತೆಗೀರಿ, ಸತ್ತೋದರು ತೆಗೀರಿ, ಹೊಸಬರನ್ನು ಸೇರಿಸ್ರಿ, ಇದು ಪ್ರಕ್ರಿಯೆ. ಆದರೆ ಇದು ಬಿಟ್ಟು ಕೂಡ ನೀವು ಪ್ರತಿಯೊಬ್ಬರು ದಾಖಲೆಗಳು ಕೊಡಬೇಕು ಅಂತಂದರೆ ದಾಖಲೆಗಳು ಎಲ್ಲಿಂದ ತರಕ್ಕೆ ಸಾಧ್ಯ ಆಗುತ್ತೆ? ಈ ಪ್ರಶ್ನೆ ನಾವು ಚುನಾವಣಾ ಆಯೋಗಕ್ಕೆ ಕೊಡ್ತಾ ಇದ್ದೀವಿ. ಈ ಮೊದಲೆಲ್ಲೂ ಕೂಡ ಯಾವತ್ತೂ ಮತದಾರ ಪರಿಷ್ಕರಣೆ ನಡೆದಾಗ ದಾಖಲೆ ಕೇಳಿದ ಚುನಾವಣಾ ಆಯೋಗ ಈಗ ಕೇಳ್ತೇವೆ ಅಂತಂದರೆ ನಮಗೆ ಅನುಮಾನ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವು SIR ಪ್ರಕ್ರಿಯೆ ಬಗ್ಗೆ ನಾವು ಭಾಳ ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ಮತ್ತು ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಚುನಾವಣಾ ನಡೆಸಿರುವಂಥ ಏನಿದೆ ಇರಲಿ, ರಾಜ್ಯ ಸರ್ಕಾರದ ಕೂಡ ಜವಾಬ್ದಾರಿಗಳಿದ್ದಾವೆ. ಯಾರ ಮತದಾರರು ಕೂಡ ಮಿಸ್ ಆಗಬಾರ್ದು. ಅವರು ಬೇಕಾದ ದಾಖಲೆಗಳನ್ನು ಕೊಟ್ಟು ಜನರು ಉಳಿಸ್ಬೇಕು ಹೊರತಾಗಿ ನಾವು ನಮ್ಮ ದಾಖಲೆ ಕೊಡಬೇಕು ಅಂತೇಳಿ ಜನರ ಮೇಲೆ ಹಾಕುವಂಥ ಪ್ರಕ್ರಿಯೆ ಇದು ಸರಿಯಾದ ಮೆಥಡ್ ಆಗ್ತಿಲ್ಲ. ನಮ್ಮ ದಾಖಲೆಗಳು ಬೇಕು ಅಂದರೆ ಸರ್ಕಾರ ಒದಗಿಸಬೇಕು. ಯಾರ ಮತಗಳು ಬಿಟ್ಟೋಗಬಾರ್ದು, ಎಲ್ಲರ ಮತಗಳು ಉಳಿಬೇಕು, ರಾಜ್ಯದ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು. ಆ ಆಶಯನ ಭಾಗವಾಗಿಯೇ ಚುನಾವಣಾ ಆಯೋಗ ನಡೆಸ್ಕೊಡ್ಬೇಕು ಅಂತೇಳಿ ಮತ್ತು ಮನವಿ ಮಾಡಿಕೊಳ್ತೀವಿ. ಮತ್ತು SIR ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತೇಳಿ ಈ ಮೂಲಕ ಒತ್ತಡವನ್ನು ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ. ಏನು ನಮ್ಮ ರಾಜ್ಯದಲ್ಲಿ SIR ಪ್ರಕ್ರಿಯೆ ಶುರು ಆಗ್ತಾ ಇದೆ, ಅದರಲ್ಲಿ ಎಚ್ಚರವಾಗಿ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ಈವಾಗಲೇ 13 ರಾಜ್ಯಗಳಲ್ಲಿ ಏನು SIR ಪ್ರಕ್ರಿಯೆ ನಡೆದಿದೆ, ಅಲ್ಲಿ 6.5 ಕೋಟಿಗಿಂತ ಜಾಸ್ತಿ ಮತದಾರರನ್ನು ನಮ್ಮ ಎಲೆಕ್ಷನ್ ಕಮಿಷನ್ ಕೈಬಿಟ್ಟಿದೆ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಇಂತಹ ಅವಘಡ ಆಗಬಾರ್ದು ಅಂತ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಜಾತ್ಯತೀತ ಪಕ್ಷಗಳು ಸೇರಿ ಇದೊಂದು ಬೃಹತ್ ಪ್ರತಿರೋಧ ಸಮಾವೇಶ ಮತ್ತು ಜಾಥಾ ಹಮ್ಮಿಕೊಂಡು, ರಾಜ್ಯಾದ್ಯಂತ ಒಂದು ಜಾಥಾ ಹಮ್ಮಿಕೊಂಡು ಎಲ್ಲ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡ್ತಾ ಇದೆ. ಇದೇ ರೀತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇರೆ ರಾಜ್ಯದಲ್ಲಿ ಆದಂತಹ ತೊಂದರೆ ನಮ್ಮ ರಾಜ್ಯದಲ್ಲಿ ಯಾವ ಮತದಾರರಿಗೂ ಆಗಬಾರದು ಅನ್ನೋದನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರ ನೀಡುತ್ತಾ ನಮ್ಮ ಈ ಮತ ಏನು ಕಡಿಯಲು ಬರುತ್ತಿರುವ SIRನ ವಿರುದ್ಧ ನಮ್ಮೆಲ್ಲರ ಜಾಗೃತಿ ಜಾಥಾ ರಾಜ್ಯಾದ್ಯಂತ ನಡೀತಾ ಇದೆ. ಇವತ್ತು ತುಮಕೂರು ನಗರದಲ್ಲಿ ಇದು ಜಾಥಾ ಬಂದು BG ಪಳ್ಳ ಸರ್ಕಲ್ನಲ್ಲಿ ಇವಾಗ ನಾವೊಂದು ಅರಿವಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ಪ್ರಗತಿಪರ ಮುಖಂಡರುಗಳು ಇದರಲ್ಲಿ ಭಾಗಿಸಿದ್ದಾರೆ. ಇದೇ ರೀತಿ ಈ ಜಾಥಾ ಇಲ್ಲಿಂದ ನಂತರ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ತಲುಪಲಿದೆ. ಇದೇ ರೀತಿ ದೇಶಾದ್ಯಂತ ರಾಜ್ಯಾದ್ಯಂತ 30 ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಜಾಥಾ ಹೊರಟಿದೆ.